ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಿರುತೆರೆಯ ಜನಪ್ರಿಯ ಧಾರಾವಾಹಿ ವಾಸುದೇವ ಕುಟುಂಬ ಈಗ ದೊಡ್ಡ ವಿವಾದಕ್ಕೆ ಗುರಿಯಾಗಿದೆ. ಕಲಾವಿದರಿಗೆ ಸಂಭಾವನೆ ನೀಡಿಲ್ಲ ಅನ್ನೋ ಆರೋಪ ಒಂದೆಡೆ ಆದರೆ, ನಿರ್ಮಾಪಕರು ತಮಗೆ ಕೋಟಿ ಕೋಟಿ ರೂಪಾಯಿ ನಷ್ಟವಾಗಿದೆ ಎಂದು ಕಣ್ಣೀರು ಹಾಕ್ತಾ ಇದ್ದಾರೆ. ಅಸಲಿಗೆ ಸೆಟ್ನಲ್ಲಿ ನಡೆದಿದ್ದೇನು, ನಟಿ ಹಂಸ ಮತ್ತೆ ಚೈತ್ರ ಅವರ ಗಂಭೀರ ಆರೋಪಗಳೇನು, ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿದೆ. ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನಿಮಗೆ ಈ ಸೀರಿಯಲ್ ಇಷ್ಟ ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಹಾಗೆ ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ. ನಟಿ ಚೈತ್ರ ಮತ್ತು ಹಂಸ ಅವರ ಪ್ರಕಾರ ಕಳೆದ 3-4 ತಿಂಗಳಿಂದ ಸಂಭಾವನೆ ಬಾಕಿ ಇದೆ ಅಂತೆ. ಜನವರಿ ಫೆಬ್ರವರಿ ಪೇಮೆಂಟ್ ಕೇಳಿದರೆ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಅಸಡ್ಡೆಯ ಉತ್ತರ ಸಿಗ್ತಾ ಇದೆ. ಪ್ರಶ್ನೆ ಮಾಡಿದ ಕಲಾವಿದರನ್ನು ಬಿಟ್ಟು ಉಳಿದವರಿಗೆ ಮಾತ್ರ ಪಾರ್ಷಿಯಲ್ ಪೇಮೆಂಟ್ ಮಾಡಲಾಗಿದೆ ಅನ್ನೋದು ಅವರ ಆರೋಪ ಆಗಿದೆ. ನಟಿ ಹಂಸ ಅವರು ಸೆಟ್ನಲ್ಲಿ ದುಸ್ಥಿತಿಯನ್ನು ಬೆಚ್ಚಿಟ್ಟಿದ್ದಾರೆ. ಸರಿಯಾದ ವಾಶ್ರೂಮ್ ವ್ಯವಸ್ಥೆ ಕೂಡ ಇರಲಿಲ್ಲ. ಜಿರ್ಲೆ ಬಿದ್ದಿರೋ ಊಟ ಕೊಡಲಾಗ್ತಾ ಇತ್ತು. ಹಳಸಿ ಹೋದ ಅನ್ನವನ್ನೇ ತಿಂದಿದ್ದೇವೆ ಅಂತ ಅವರು ಆಕ್ರೋಶ ಹೊರಹಾಕಿದ್ದಾರೆ. ಅವಕಾಶ ಸಿಗಲ್ಲ ಅನ್ನೋ ಭಯದಿಂದ ಯಾರೂ ಮಾತಾಡ್ತಾ ಇಲ್ಲ. ಆದರೆ ಚೈತ್ರ ಅವರು IT ಕೆಲಸ ಬಿಟ್ಟು ನಟನೆಗೆ ಬಂದವರು. ಈಗ ಜೀವನ ನಡೆಸೋಕೆ ಹಣವಿಲ್ಲದೆ ಬೀದಿಗೆ ಬಂದಿರೋ ಪರಿಸ್ಥಿತಿ ಬಂದಿದೆ. ಇನ್ನು ವಸುದೇವ ಕುಟುಂಬದಲ್ಲಿ ಚೈತ್ರ ಅವರು ಅಕ್ಕನ ಪಾತ್ರದಲ್ಲಿ ಮಿಂಚ್ತಾ ಇದ್ರು. ಅವರ ಆಕ್ಟಿಂಗ್ ತುಂಬಾನೇ ಇಷ್ಟ ಆಗ್ತಾ ಇತ್ತು. ಆ ಸೀರಿಯಲ್ ಅಲ್ಲಿ ಅವರಿಗೆ ಆಗಿರೋ ಪ್ರಾಬ್ಲಮ್ ಇಂದ ಅವರು ಈ ಪಾತ್ರನೇ ಬಿಡ್ತಾ ಇದ್ದಾರೆ. ಹಾಗೆ ದಿಲೀಪ್ ಅವರೆಲ್ಲ ಇದಾರಲ್ವಾ, ಅವರಿಗೆ ಪೇಮೆಂಟ್ ಪ್ರಾಬ್ಲಮ್ ಆಗ್ತಾ ಅಲ್ವಾ ಅಂತ ಕೇಳಿದಾಗ ಅವರು ಹೇಳಿದ್ದಾರೆ ಏನಂದರೆ, ನೋಡಿ ನಾವು ಎಲ್ಲದನ್ನೂ ಬಿಟ್ಟು ಕಮಿಟ್ಮೆಂಟ್ ಆಗಿರುತ್ತೆ, ನಮಗೆ ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅವರಿಗೆ ಮೇ ಬಿ ಸೀರಿಯಲಿಂದ ಅಷ್ಟೇ ಇಲ್ಲ, ಬೇರೆ ಕಡೆ ಏನಾದರೂ ಇರ್ಬೋದು, ಅದಕ್ಕೋಸ್ಕರ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಇದೆಲ್ಲ ಈ ಆರ್ಟಿಸ್ಟ್ಗಳ ಪ್ರಾಬ್ಲಮ್ ಆದರೆ, ಈ ಕಡೆ ನಿರ್ಮಾಪಕರು ಕೂಡ ಹೇಳಿದ್ದಾರೆ. ನಿರ್ಮಾಪಕರು ಅನಿಲ್ ಕೋರ್ಮಂಗಲ ಅಂತ ಅವರು, ನನಗೆ ಈ ಸೀರಿಯಲಿಂದ 1 ಕೋಟಿ ನಷ್ಟ ಆಗಿದೆ. ಜೀವನ ಮಾಡೋಕ್ಕೆ ಹೋಟೆಲ್ ಇಟ್ಟಿದ್ದೀನಿ. ನಟಿಯರು ಅಲ್ಲಿಗೆ ಬಂದೇ ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಬೇಜಾರು ಮಾಡ್ಕೊಂಡಿದ್ದಾರೆ. ಹಂಸ ಅವರು ಸರಿಯಾದ ಸಮಯಕ್ಕೆ ಶೂಟಿಂಗಿಗೆ ಬರ್ತಾ ಇರಲಿಲ್ಲ, ಅದಕ್ಕೆ ಅವರನ್ನು ರೀಪ್ಲೇಸ್ ಮಾಡಲಾಗಿದೆ. ತಲೆಮರೆಸಿಕೊಳ್ಳೋ ಅವಶ್ಯಕತೆ ನನಗಿಲ್ಲ, ನನ್ನ ಇನ್ನೊಂದು ಸೀರಿಯಲ್ ಶೂಟಿಂಗ್ ನಡೀತಾ ಇದೆ ಅಂತ ಅನಿಲ್ ಹೇಳಿದ್ದಾರೆ. ಕಲಾವಿದರು ಹೇಳುವಷ್ಟು ಬಾಕಿ ಇಲ್ಲ, ಲೆಕ್ಕದಲ್ಲಿ ವ್ಯತ್ಯಾಸವಿದೆ. ಲೀಗಲ್ ಆಗಿ ಬಂದರೆ ನಾನು ಎದುರಿಸೋಕೆ ಸಿದ್ಧ ಅಂತ ಸುನಿಲ್ ಕೂಡ ಸವಾಲು ಹಾಕಿದ್ದಾರೆ. ಹಾಗೆ ಇತ್ತೀಚಿನ ಅಪ್ಡೇಟ್ ನೋಡೋದಾದರೆ, TRP ಮ್ಯಾನಿಪ್ಯುಲೇಷನ್ ಆರೋಪದ ಮೇಲೆ ಚಾನೆಲ್ ಅವರು ಈ ಅನಿಲ್ ಅವರ ಪ್ರೊಡಕ್ಷನ್ ಹೌಸ್ನ ಕಿತ್ತಾಕಿ ಈಗ ಜಯಮಾತಾ ಅವರಿಗೆ ನೀಡಿದ್ದಾರೆ ಅನ್ನೋದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ. ಸ್ನೇಹಿತರೆ, ಕಲಾವಿದರು ಮಾಡ್ತಿರೋ ಕೆಲಸಕ್ಕೆ ಹಣ ಕೇಳ್ತಾ ಇರೋದು ನ್ಯಾಯವೇ, ಅಥವಾ ನಿರ್ಮಾಪಕರಿಗೆ ಆಗಿರೋ ನಷ್ಟದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಇಂಥ ಕಿರುತೆರೆಯ ಸುದ್ದಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.